ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರಿತಾ ಇದೆ. ಈ ನಡುವೆ ಟೆಲ್ ಅವೀವ್ನಲ್ಲಿ ಸಾವಿರಾರು ಕಾಗೆಗಳು ಪ್ರತ್ಯಕ್ಷವಾಗಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರಿತಾ ಇದೆ. ಈ ನಡುವೆ ಟೆಲ್ ಅವೀವ್ನಲ್ಲಿ ಸಾವಿರಾರು ಕಾಗೆಗಳು ಪ್ರತ್ಯಕ್ಷವಾಗಿವೆ. ಯುದ್ಧ ಪೀಡಿತ ಇಸ್ರೇಲ್ನ ಟೆಲ್ ಅವೀವ್ ನಗರ ಇದು. ಟೆಲ್ ಅವೀವ್ ನಗರದಲ್ಲಿ ಕಾಗೆಗಳ ಗುಂಪು ಹಾರಾಡಿವೆ. ಇದು ಅಪಶಕುನದ ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಚರ್ಚೆಯಾಗ್ತಾ ಇದೆ. ಗುಂಪಾಗಿ ಹಾರಾಡಿವೆ ಕಾಗೆಗಳು. ಮಧ್ಯಪ್ರಾಚ್ಯದಲ್ಲಿ ಅಂದ್ರೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಯುದ್ಧ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 24-25 ದಿನ ಆಗ್ತಾ ಬಂತು. ಇನ್ನೇನು ಒಂದು ತಿಂಗಳಾಗುತ್ತೆ. ಈ ನಡುವೆ ಟೆಲ್ ಅವೀವ್ನಲ್ಲಿ ಸಾವಿರಾರು ಕಾಗೆಗಳು ಪ್ರತ್ಯಕ್ಷವಾಗಿವೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿ ಅಂದ್ರೆ ಒಂದಿಷ್ಟು ಹಿಂಡು ಹಾರ್ತಾ ಇರುವಂಥದ್ದು ಆಕಾಶದಲ್ಲಿ. ಯುದ್ಧ ಪೀಡಿತ ಇಸ್ರೇಲ್ನ ಟೆಲ್ ಅವೀವ್ ನಗರ ಇದು. ಟೆಲ್ ಅವೀವ್ ನಗರದಲ್ಲಿ ಕಾಗೆಗಳ ಗುಂಪು ಹಾರಾಡಿದೆ. ಇದು ಅಪಶಕುನದ ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಚರ್ಚೆಯಾಗ್ತಾ ಇದೆ. ಗುಂಪಾಗಿ ಹಾರಾಡಿವೆ ಕಾಗೆಗಳು. ಒಂದ್ ಕಡೆ ನಾವು ಕೂಡ ಪ್ರತಿನಿತ್ಯ ಹೇಳ್ತೇವೆ, ಅಂದ್ರೆ ಕಾಗೆಗಳು ಜಾಸ್ತಿ ಹೊತ್ತು ಕೂಗ್ತಾ ಇದ್ರೆ ಮನೆ ಮುಂದೆ ಅಥವಾ ಜಾಸ್ತಿ ಎಲ್ಲೇ ಹೋದ್ರೂ ಕಾಗೆಗಳೇ ಕಾಣಿಸ್ತಾ ಇದ್ರೆ ಅದು ಅಪಶಕುನ ಅಂತ. ಅದೇ ರೀತಿ ನೀವೇನು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮೊದಲೇ ಯುದ್ಧದ ವಾತಾವರಣ, ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇದೆ. ಇದರ ನಡುವೆ ಟೆಲ್ ಅವೀವ್ನಲ್ಲಿ ಈ ರೀತಿ ಏಕಾಏಕಿ ಸಾವಿರಾರು ಕಾಗೆಗಳು ಹಾರಾಡ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಯುದ್ಧ ಪೀಡಿತ ಇಸ್ರೇಲ್ನ ಟೆಲ್ ಅವೀವ್ ನಗರ ಇದು. ಹೀಗಾಗಿ ಸಾಕಷ್ಟು ಜನ ಇದು ಅಪಶಕುನದ ಮುನ್ಸೂಚನೆ, ಮುಂದೆ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ ಅಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಯಾವಾಗ ಈ ಒಂದು ದೃಶ್ಯ ವೈರಲ್ ಆಯ್ತೋ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಗುಂಪಾಗಿ ಕಾಗೆಗಳು ಹಾರಾಡ್ತಾ ಇವೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಹಾಗಾದ್ರೆ ಮುಂದೆ ಇನ್ನೇನಾಗುತ್ತೋ ಎನ್ನುವಂತಹ ಭಯ ಕೂಡ ಕಾಡ್ತಾ ಇದೆ. ಈಗಾಗಲೇ ಸಾಕಷ್ಟು ಹಾನಿಯಾಗಿದೆ. ಕೇವಲ 3 ದೇಶಗಳ ಮೇಲೆ ಮಾತ್ರ ಅಲ್ಲ, ಈ ಯುದ್ಧದಿಂದ ಜಾಗತಿಕವಾಗಿ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ. ನಮ್ಮ ಭಾರತಕ್ಕೂ ಈ ಯುದ್ಧದ ಬಿಸಿ ತಟ್ಟಿದೆ. ಇದರ ನಡುವೆ ಈ ರೀತಿ ಗುಂಪಾಗಿ ಕಾಗೆಗಳು ಹಾರಾಡ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಹೀಗಾಗಿ ಸಾಕಷ್ಟು ಆತಂಕ ಮನೆ ಮಾಡಿದೆ.